ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ತ್ರಿಲೋಕ ವ್ಲಾಗ್ಸ್. ಇವತ್ತಿನ ಟಾಪಿಕ್ ಬಂದು ಆರ್ತಿಗೊಂದು ಕೀರ್ತಿಗೊಂದು ಅಂತ ಇಬ್ಬರು ಮಕ್ಕಳು ಬೇಕಾಗತ್ತೆ ಮನೆಯಲ್ಲಿ. ಹಾಗೆ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ, ಒಂದು ಹೆಣ್ಮಗು ಇದ್ದರೆ ಒಂದು ಗಂಡು ಮಗುನೂ ಇರಬೇಕು ಅಂತ. ಹಾಗೆ ನನಗೂ ಆ ಆಸೆ ಇತ್ತು. ಮತ್ತು 2 ಹೆಣ್ಮಕ್ಳು ಆದಮೇಲೆ ನನಗೆ ಒಂದು ಗಂಡು ಮಗು ಆಗಿರೋದು. ಗಂಡು ಮಗು ಬೇಕು ಅಂತ ಯಾರಿಗೆಲ್ಲ ಆಸೆ ಇದೆ ಅವರಿಗಾಗಿ ಈ ವಿಡಿಯೋ. ಏನಪ್ಪ ಅಂದರೆ, ಗಂಡು ಮಗು ಸೈನ್ಸ್ ಏನು ಹೇಳುತ್ತೆ ಅಂದರೆ, ನಾನು ಮುಂಚೆನೇ ತಿಳ್ಕೊಂಡಿದ್ರೆ ನಾನು ಇಲ್ಲ ಅಂದರೂ 2 ಗಂಡು ಮಕ್ಕಳು ಮಾಡ್ಕೊತಿದ್ದೆ ಅಂತ ಅನ್ನಿಸ್ತೈತೆ ನನಗೆ. ಯಾಕಂದರೆ ಸೈನ್ಸ್ ಏನು ಹೇಳುತ್ತೆ, ಪೀರಿಯಡ್ಸ್ ಸರ್ಕಲ್ ಹೇಗಿದೆ ಅಂತ ನಾವು ಫಸ್ಟ್ ಚೆಕ್ ಮಾಡ್ಕೋಬೇಕು. ಮತ್ತು ನಮ್ಮ ಓವಲೇಷನ್ ಯಾವಾಗ ಆಗುತ್ತೆ ಅಂದರೆ ಅಂಡಾಣು ಬಿಡುಗಡೆ. ಪ್ರತಿಯೊಂದು ಹೆಣ್ಣಿಗೆ ಅಂಡಾಣು ಬಿಡುಗಡೆ ಆಗುತ್ತೆ ಮಂತ್ಲಿ. ಹಾಗೆ ಅದು ಯಾವಾಗ ಆಗುತ್ತೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಅದು ತಿಳ್ಕೊಂಡ್ರೆ ನಾವು ಓವಲೇಷನ್ ಆಗೋಕ್ಕಿಂತ ಮುಂಚೆನೇ ಆಗಿದ ತಕ್ಷಣವೇ ಪ್ರೆಗ್ನೆನ್ಸಿಗೆ ಏನಾದರೂ ಟ್ರೈ ಮಾಡ್ತಾ ಇದ್ದರೆ ನಮಗೆ ಮೋಸ್ಟ್ ಆಫ್ ದ ಹೆಣ್ಮಕ್ಳೇ ಆಗೋದು. ಯಾಕಂದರೆ ಅದು ಹೆಣ್ಮಕ್ಳು ಸ್ಪರ್ಮ್ ಇದೆಯಲ್ಲ, ಅದು ಮಗು ಬೇಕು ಅಂದರೆ ನಮಗೆ ನಮ್ಮ ಓವಲೇಷನ್ ಡೇ ದಿನವೇ ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ಇಂಟರ್ಕೋರ್ಸ್ ನಡೆದ್ರೆ ಆವಾಗ ಗಂಡು ಮಗು ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅದು ಗಂಡು ಮಗು ಸ್ಪರ್ಮ್ ಬಂದು ಒಂದೇ ದಿನ ಬದುಕೋದು, 24 hour ಅಷ್ಟೇ. ಹಾಗಾಗಿ ಅಂಡಾಣು ಬಿಡುಗಡೆ ಆದಮೇಲೆ ಅಂಡಾಣು ಇರೋದು 24 hours ಅಷ್ಟೇ. ಅದಕ್ಕಿಂತ 3 ದಿನ ಮುಂಚೆ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಇಂಟರ್ಕೋರ್ಸ್ ನಡೆಸಿದ್ರೆ ಆವಾಗ ಹೆಣ್ಪಾಪುದು 3 ದಿನ ಬದುಕಿರತ್ತಲ್ಲಿ ಸ್ಪರ್ಮ್ಸು. ಹಾಗಾಗಿ ಹೆಣ್ಮಗು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮಗೆ ಗಂಡು ಮಗು ಬೇಕು ಅಂತ ಇದ್ದರೆ ನೀವು ಓವಲೇಷನ್ ಆಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂದರೆ, ನಿಮ್ಮ ಪ್ರೈವೇಟ್ ಪಾರ್ಟಲ್ಲಿ ಒಂಥರ ಎಗ್ ವೈಟ್ ಥರ ಆಗ್ತಾ ಇರುತ್ತೆ. ಆವಾಗ ನಿಮಗೆ ಗೊತ್ತಾಗ್ಬೋದು. ಕೆಲವರಿಗೆ ಒಂದೊಂದು ಸಿಂಪ್ಟಮ್ಸ್ ಇರುತ್ತೆ ಅದು. ಹಾಗಾಗಿ ನಾನು ಆ ರೀತಿ ಹೇಳ್ತಾ ಇದ್ದೀನಿ. ಆಸೆ ಇರಲ್ಲ ಹೇಳಿ, ಮನೆಗೊಂದು ಗಂಡು ಮಗು ಬೇಕು ಅಂತ. ಹಾಗೆ ನನ್ನ ಆಸೆನೂ ಆಗಿತ್ತು. ಇದು 100% ವರ್ಕ್ ಆಗುತ್ತೆ ಅಂತ ನಾನು ಹೇಳಲ್ಲ, 99% ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ನಾನು ತುಂಬ ನಾನು ತುಂಬ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ನನಗೊಂದು ಗಂಡು ಮಗು ಬೇಕು ಅಂತ ನನಗೂ ಆಸೆ ಇತ್ತು. ನಾನು ನೋಡಿ ನನ್ನ ಪ್ರಯೋಗ ಆಗಿದೆ, ನಾನು ಗಂಡು ಮಗುನ ಪಡ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೆಣ್ಮಕ್ಳಿಗೆ ಗಂಡು ಮಗು ಬೇಕು ಅಂತ ಆಸೆ ಇದೆ ಅವರಿಗೂ ಆಗಲಿ ಅನ್ನೋ ನನ್ನ ಆಸೆ. ನನ್ನ ಅನುಭವದ ಮಾತನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಓವಲೇಷನ್ ಡೇ ದಿನ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಮಗುವಿನ ಪ್ರಯತ್ನ ಮಾಡ್ತಾ ಇದ್ದರೆ ಖಂಡಿತ ನಿಮಗೆ ಗಂಡು ಮಗು ಆಗೇ ಆಗುತ್ತೆ. ನಿಮ್ಮ ಪೀರಿಯಡ್ಸ್ ಆಗಿ ನೀವು 10 days ದೂರ ಇರಬೇಕಾಗತ್ತೆ. 11 daysಗೆ ನೀವು ಪ್ರಯತ್ನ ಪಟ್ಟರೆ ಖಂಡಿತ ನಿಮಗೆ ಗಂಡು ಮಗು ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಓವಲೇಷನ್ ಆಗಿರುತ್ತೆ, ಅಂಡಾಣು ಬಿಡುಗಡೆ ಆಗಿರುತ್ತೆ. ಆ ಟೈಮಲ್ಲಿ ಗಂಡು ಸ್ಪರ್ಮ್ಸ್, ಎಕ್ಸ್ ಅನ್ನೋದು ಹೆಣ್ಣಿನ ಸ್ಪರ್ಮ್ಸ್, ವೈ ಅನ್ನೋದು ಗಂಡಿನ ಸ್ಪರ್ಮ್ಸ್. ಹಾಗಾಗಿ ಎಕ್ಸ್ ಸೇರಿದರೆ ಹೆಣ್ಣು ಪಪ್ಪು ಆಗೋದು, XY ಸೇರಿದರೆ ಗಂಡು ಪಪ್ಪು ಆಗೋದು. ಹೆಣ್ಣಲ್ಲಿ ಬರೀ ಎಕ್ಸೇ ಇರೋದು, ಗಂಡಲ್ಲಿ ಮಾತ್ರ XY 2 ಇರೋದು. ಹೆಣ್ಣು ಗಂಡು ಅನ್ನೋದು ಹೆಣ್ಮಕ್ಳಲ್ಲಿ ಕೈಯಲ್ಲಿಲ್ಲ. ಕೆಲವರು ಹೇಳ್ತಾರೆ ಗಂಡು ಮಗು ಕೊಟ್ಟಿಲ್ಲ ಅಂತ ಮನೆಯಲ್ಲಿ, ಅದು ಇರೋದು ಗಂಡಸಿನಲ್ಲಿ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಅದನ್ನೆಲ್ಲ ತಿಳ್ಕೊಂಡು ಮಾತಾಡಬೇಕಾಗತ್ತೆ. ನೋಡಿ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ, ಯಾರೆಲ್ಲ ಗಂಡು ಮಗು ಆಗಬೇಕು ಅಂತ ಆಸೆ ಇದೆ ಅವರು ಈ ರೀತಿ ಪ್ರಯತ್ನ ಪಡಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ನನಗೂ 3ನೇದು ಗಂಡು ಮಗು ಆಗಿದೆ. ನಾನು ಸುಮಾರು ವೀಡಿಯೋಸ್ ಎಲ್ಲ ನೋಡಿದ್ದೀನಿ. ಅವರಿಗೆಲ್ಲ ನನ್ನ ಕಮೆಂಟ್ ಮೂಲಕ ಥ್ಯಾಂಕ್ಸ್ ಕೂಡ ಹೇಳಿದ್ದೀನಿ. ನಿಮ್ಮಿಂದ ನನಗೊಂದು ಗಂಡು ಮಗು ಆಗಿದೆ ಅಂತ. ಹಾಗೆ ನೀವು ನನ್ನಿಂದ ನಿಮಗೆ ಒಂದಾದ್ರು ಗಂಡು ಮಗು ಆದರೆ ನಾನು ಹೇಳೋ ಮಾಹಿತಿ ನಿಮಗೆ ಅರ್ಥ ಆಗಿ ತಿಳ್ಕೊಂಡು ಅದಾದರೆ ನನಗೂ ಒಂದು ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶ್ವೇತಾ ತ್ರಿಲೋಕ ವ್ಲಾಗ್ಸ್. ಬಾಯ್.